ನಮಸ್ಕಾರ ವೀಕ್ಷಕ ಎಲ್ಲರಿಗೂ ನಮಸ್ಕಾರ. ನಾ ಹಾಡ್ತೀನಿ ಅಂತೇಳಿ ನನ್ ಮಗ ನಂದಲ್ರಿ, ಎಲ್ಲಾ ಕರ್ನಾಟಕ ನಮಗ ಎಲ್ಲಾರ ಆಶೀರ್ವಾದ ಇರ್ಲಿ. ಎಲ್ಲಿ ಹೋದ್ರು ನನ್ ಮಗನ ಸಲುವಾಗಿ ನಮ್ಗ ಎಷ್ಟು ಮರ್ಯಾದಿ. ನೋಡಿದ್ರಲ್ಲ ವೀಕ್ಷಕರೇ, ಹನುಮಂತ ಅಪ್ಪ ಅಮ್ಮ ಅವರು ಹನುಮಂತನ ಪರವಾಗಿ ಪ್ರಚಾರ ಮಾಡ್ತೀರಾ ಅಂತ ಹೇಳ್ಬೋದು. ನನ್ನ ಮಗಗೆ ಓಟ್ ಹಾಕ್ರಿ ಅಂತ ಹೇಳಿ. ಅದಲ್ಲದೆ ಈ ಹನುಮಂತವ್ರದ್ದು ಈ ವಿಡಿಯೋ ತುಂಬಾನೇ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ನಿನ್ನೆ ಮಧ್ಯಾಹ್ನದಿಂದ ಈವರೆಗೆ ವೈರಲ್ ಆಗ್ತಿದೆ ಅಂತ ತಡ ಹನುಮಂತ ಅವ್ರದ್ದು ಫುಲ್ ಕ್ರೇಜಿ. ಇನ್ಸ್ಟಾಗ್ರಾಮಲ್ಲಿ ಫುಲ್ ಇದೇ ವಿಡಿಯೋ ತುಂಬಾನೇ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದಲ್ಲದೆ ಇವತ್ತಿನ ಅಂದರೆ ಕಂಪ್ಲೀಟ್ ಅತಿ ಹೆಚ್ಚು ಓಟ್ ಪಡ್ಕೊಂಡು ಸೋಮವಾರ ಮಂಗಳವಾರ ಹಾಗೂ ಇಲ್ಲಿವರೆಗೂ ಯಾರು ಅತಿ ಹೆಚ್ಚು ಪಡ್ಕೊಂಡು ಯಾವ ಸ್ಥಾನದಲ್ಲಿ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಇನ್ನು ಫಿನಾಲಿಗೆ 4 ವಾರ ಇದೆ ಅಂತ ಹೇಳ್ಬೋದು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟಿಗೆ ಪ್ಲೀಸ್ ಇವಾಗಾದರೂ ವೋಟ್ ಮಾಡಿ, ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ರಿಗ್ರೆಟ್ ಫೀಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಬನ್ನಿ, ಫಸ್ಟ್ ಬಂದು 6ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ, ಇವಾಗ 6ನೇ ಸ್ಥಾನದಲ್ಲಿ ಬಂದು ರಜತ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಹೌದು, 6ನೇ ಸ್ಥಾನದಲ್ಲಿ ಬಂದು ರಜತ್ ಅವರು ಇದ್ದಾರೆ. ಇವರು ಎಷ್ಟು ವೋಟ್ ಪಡ್ಕೊಂಡಿದ್ದಾರೆ ಅಂತಂದರೆ, ಇವರು ಇವಾಗ ಟೋಟಲ್ ಆಗಿ ಮಂಗಳವಾರ ಸಂಚಿಕೆಯಲ್ಲಿ ಇವರು 80 ಲಕ್ಷ ಅಷ್ಟು ವೋಟ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಿನ್ನೆಯಿಂದ ಇವತ್ತುವರೆಗೂ. ನೆಕ್ಸ್ಟ್ ಬಂದು ಪಡ್ಕೊಂಡು ಇವರು 6ನೇ ಸ್ಥಾನದಲ್ಲಿದ್ದಾರೆ. 5ನೇ ಸ್ಥಾನದಲ್ಲಿ ಬಂದು ಈಗ ಬವೇಗೌಡ ಅಂತ ಹೇಳ್ಬೋದು. ಹೌದು, ಬವೇಗೌಡವ್ರು ಬಂದು ಈಗ 5ನೇ ಸ್ಥಾನದಲ್ಲಿ ಹೇಳ್ಬೋದು. ಇವರು ಟೋಟಲಾಗಿ ನಿನ್ನೆಯಿಂದ ಇಲ್ಲಿವರು ಎಷ್ಟು ಓಟ್ ಪಡ್ಕೊಂಡ್ರು ಅಂತಂದರೆ, ಇವರು 90 ಲಕ್ಷದಷ್ಟು ಓಟ್ ಪಡ್ಕೊಂಡಿದ್ದಾರೆ ಇವರು ಬವೇಗೌಡವರು. ಅದರಲ್ಲಿ ಇವರು ಇವಾಗ 5ನೇ ಸ್ಥಾನದಲ್ಲಿ ಬಂದಿದ್ರು ಅಂತ ಹೇಳ್ಬೋದು. ಯಾಕೆ ಬವೇಗೌಡರದ್ದು ಇಷ್ಟು ಕಮ್ಮಿ ಅಂತ ಗೊತ್ತಿಲ್ಲ. ತುಂಬ ಜನ ಕೇಳ್ತಾರೆ ಬವೇಗೌಡ ಇಲ್ಲಿ ಇಷ್ಟು ಕಮ್ಮಿ ಓಟ್ ಬಂದಿಲ್ಲ ಅಂತ. ಇವಾಗ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ 89 ಲಕ್ಷದಷ್ಟು ಓಟ್ ಬಂದಿದೆ ಅಂತ ಹೇಳ್ಬೋದು ಬವೇಗೌಡರಿಗೆ. ಬವೇಗೌಡ 90 ಲಕ್ಷ ಓಟ್ ಪಡ್ಕೊಂಡು ಚಿಲ್ಲರೆ ಒಟ್ಟು ಅಷ್ಟು ಪಡ್ಕೊಂಡು ಇವರು 5ನೇ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್ 4ನೇ ಸ್ಥಾನದಲ್ಲಿ ಬಂದು ಮಂಜಣ್ಣ ಅವ್ರು ಇದ್ದಾರೆ ಅಂತ ಹೇಳ್ಬೋದು. ಹೌದು, 4ನೇ ಸ್ಥಾನದಲ್ಲಿ ಮಂಜಣ್ಣ ಅವರು ಇದ್ದಾರೆ. ಇವರು ಎಷ್ಟು ಮತಗಳು ಪಡ್ಕೊಂಡಿರೋ ಅಂತಂದರೆ, ಇವರು 91 ಲಕ್ಷ ಚಿಲ್ಲರೆ ಅಷ್ಟು ಓಟ್ ಪಡ್ಕೊಂಡಿದ್ದಾರೆ. ಇವರು ಮತ್ತು ಬವೇಗೌಡರಿಗೆ ಅಷ್ಟೇನು ವ್ಯತ್ಯಾಸ ಇಲ್ಲ. ಮತ್ತು ಬವೇಗೌಡರು ಮತ್ತೆ ಟಾಪ್ 4 ಬರೋ ಚಾನ್ಸಸ್ ಇದೆ. ಅದು ನೋಡಬೇಕು. ಅದು ಇಬ್ಬರು ನಡುವೆ 1 ಲಕ್ಷ ಓಟ್ ಅಷ್ಟೇ ಹೆಚ್ಚು ಕಮ್ಮಿ ಇರೋದು ಮಂಜಣ್ಣ ಹಾಗೂ ಬವಿಯವ್ರ ನಡುವೆ. ನೋಡಬೇಕು ಮತ್ತು ನಾಳೆ ಏನಾಗುತ್ತೆ ಇಬ್ಬರು ಮತ್ತು ಯಾರು 4 ಬರ್ತಾರೆ, ಯಾರು 5ನೇ ಬರ್ತಾರೆ. ಈ ವೋಟಿಂಗ್ ಅಂತೂ ತುಂಬಾ ಅನ್ಪ್ರೆಡಿಕ್ಟೇಬಲ್ ಅಂತಲೇ ಹೇಳ್ಬೋದು. ಆ ರೀತಿ ವೋಟ್ಗಳು ಬರ್ತಿದ್ದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ, 3ನೇ ಸ್ಥಾನದಲ್ಲಿ ಬಂದು ಮೋಕ್ಷದವ್ರು ಇದ್ದಾರೆ ಅಂತ ಹೇಳ್ಬೋದು. 3ನೇ ಸ್ಥಾನದಲ್ಲಿ ಅತಿ ಹೆಚ್ಚು ವೋಟ್ ಪಡ್ಕೊಂಡು. ಇವ್ರು ಎಷ್ಟು ವೋಟ್ ಪಡ್ಕೊಂಡಿರೋ ಅಂತಂದರೆ, ಇವರು 99 ಚಿಲ್ಲರೆಷ್ಟು ವೋಟ್ ಪಡ್ಕೊಂಡು ಮೋಕ್ಷದವರು 3ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಹೌದು, ಹಾಗೆ ಮಂಜಣ್ಣರ ಮೋಕ್ಷರಿಗೆ ಎಷ್ಟು ವೋಟ್ ಕಮ್ಮಿ ಇದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇವರಿಗೆ. ಏನಿಲ್ಲ ಅಂದರೆ 8 ಲಕ್ಷಷ್ಟು ವೋಟ್ ಕಮ್ಮಿ ಇದೆ ಅಂತ ಹೇಳ್ಬೋದು ಮಂಜಣ್ಣ ಅವ್ರಿಗೂ ಮೋಕ್ಷದವ್ರ ನಡುವೆ. 99 ಲಕ್ಷ ವೋಟ್ ಪಡ್ಕೊಂಡು ಇವರು 3ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು 2ನೇ ಸ್ಥಾನದಲ್ಲಿ ಬಂದು ಹನುಮಂತ ಹಾಗೂ ತ್ರಿವಿಕ್ರಮ್ ಅವ್ರ ನೆಟ್ ಫೈಟ್ ಇದೆ ಅಂತ ಹೇಳ್ಬೋದು. ನಿನ್ನೆ ಅಂದರೆ ಸೋಮವಾರ ಸಂಚಿಕೆ 12ರಿಂದ ವೋಟಿಂಗ್ ಲೈನ್ಸ್ ಓಪನ್ ಮಾಡಿದೆ. ಅಲ್ಲಿಂದ ಮಂಗಳವಾರ ಬೆಳಿಗ್ಗೆ 8 ಗಂಟೆ ಮಟ್ಟ 8:30 ಮಟ್ಟ ಹನುಮಂತವ್ರು ಫಸ್ಟಲ್ಲಿದ್ದರು. ಆಮೇಲೆ 8:30 ನಂತರ ತ್ರಿವಿಕ್ರಮ್ ಅವರು 8:30ಯಿಂದ 4 ಗಂಟೆ ಮಟ್ಟ. ಅವಾಗ ತ್ರಿವಿಕ್ರಮ್ ಅವರು ಫಸ್ಟ್ ಬಂದರು, ಹನುಮಂತರ ಸೆಕೆಂಡ್ ಬಂದರು. ಆದರೆ ಇವಾಗ ಮತ್ತೆ ವೋಟಿಂಗ್ ಲೈನ್ಸ್ ಮತ್ತೆ ಏರುಪೇರ್ ಆಗಿದೆ ಅಂತ ಹೇಳ್ಬೋದು. ಇವಾಗ ಫಸ್ಟ್ ಹನುಮಂತವ್ರು ಬಂದಿದ್ದಾರೆ, ಸೆಕೆಂಡ್ ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ. ತ್ರಿವಿಕ್ರಮ್ ಅವರು ಎಷ್ಟು ಓಟ್ ಪಡ್ಕೊಂಡಿದ್ದಾರೆ ಅಂತಂದರೆ, ಇವರು 1,20,00,000 ಅಷ್ಟು ಓಟ್ ಪಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು. ಹಾಗೆ ಇವ್ರು ಪಡ್ಕೊಂಡಿರೋ 2ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು ಮಂಗಳವಾರ ಸಂಚಿಕೆಯಲ್ಲಿ. ಮೊದಲನೇ ಸ್ಥಾನದಲ್ಲಿ ಇವಾಗ ಇರೋದು ಬಂದು ಹನುಮಂತವ್ರು ಅಂತ ಹೇಳ್ಬೋದು. ವೋಟಿಂಗ್ ಲೈನ್ ಪ್ರಕಾರ ಹನುಮಂತವ್ರು ಈಗ ಫಸ್ಟ್ ಸ್ಥಾನದಲ್ಲಿ ಅಂತ ಹೇಳ್ಬೋದು. ಇವ್ರ ಅಪ್ಪ ಅಮ್ಮ ಮಾಡಿರೋ ವಿಡಿಯೋ ಅಂತ ತುಂಬಾ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಗೊತ್ತಿಲ್ಲ, ಇವ್ರದಂತೂ ಇವಾಗ ಟಾಪ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅರ್ಧ ಬೇರೆ ಉತ್ತರ ಕರ್ನಾಟಕ ಫ್ಯಾನ್ಸ್ ಅಂತೂ ತುಂಬಾ ಇದ್ದಾರೆ ಅಂತ ಹೇಳ್ಬೋದು ಹನುಮಂತವರಿಗೆ. 1,25,00,000 ಅಷ್ಟು ಓಟ್ ಪಡ್ಕೊಂಡಿದ್ದಾರೆ ಹನುಮಂತವರು ಸೋಮವಾರ ಹಾಗೂ ಮಂಗಳವಾರ ಕಂಪ್ಲೀಟ್ ಸಂಚಿಕೆಯಲ್ಲಿ. ಇನ್ನೂ ಓಟ್ ಹಾಕೋಕೆ ಇನ್ನೂ ಟೈಮ್ ಇದೆ. ಇನ್ನೂ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ಗೆಲ್ಸ್ಬೋದು, ಇನ್ನೂ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ಬೋದು. ನಿಮ್ಮ ಇಷ್ಟವಾದ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಸೋದು. ಇವಾಗಲೇ ವೋಟ್ ಮಾಡಿ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟಿಗೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.